ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಹಾಲಿನ ಪೇಡ ಅಥವಾ ದೂದ್ ಪೇಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳೆಲ್ಲ ಆಗಾಗ ಏನಾದರೂ ತಿನ್ನೋದಕ್ಕೆ ಬೇಕು ಅಂದವಾಗ ಇದನ್ನೆಲ್ಲ ಮಾಡಿಕೊಡ್ಬೋದು. ಸ್ವೀಟ್ ಇದು ಮಾಡೋದು ತುಂಬಾ ಸುಲಭ. ಟೈಮ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಬೇಕು ಎಲ್ಲ ಸ್ವೀಟಿಗಿಂತನೂ. ಕೇವಲ 3 ಪದಾರ್ಥಗಳಿದ್ರೆ ಈ ಪೇಡ ರೆಡಿ ಆಗುತ್ತೆ. ಹೊರಗಡೆ ಮಾರ್ಕೆಟಿಂದ ನಾವು ಯಾವತ್ತೂ ತಂದು ತಿಂತಾನೆ ಇರ್ತೀವಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಹಾಲಿಂದ ಮಾಡಿರೋದು. ಹಾಗಾದರೆ ಇದನ್ನು ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು ಇದಕ್ಕೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ. ಇಲ್ಲಿ ಒಂದು ಬಾಣಲಿನ ತಗೊಂಡು ಅದಕ್ಕೆ 4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಕೆನೆ ತೆಗೆದಿರುವಂಥ ಹಾಲಾಗಿದೆ. 4 ಕಪ್ ಹಾಲಿಗೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಹಾಕಬೇಕು ನಾವು. ಈಗ ಮಿಲ್ಕ್ ಪೌಡ್ರನ್ನು ಸ್ವಲ್ಪನೇ ನಾನು ಹಾಕ್ತಾ ಇದ್ದೀನಿ. ಇನ್ನು ಹಾಲು ಕುದಿಲಿಲ್ಲ, ಕುದಿಯುವಂತಹ ಹಂತ ಬಂದವಾಗ ಹಾಲಿನ ಪುಡಿನ ಹಾಕಬೇಕು. ಒಮ್ಮೆಲೆ ಹಾಕಿದರೆ ಅದು ಗಂಟಾಗುತ್ತೆ. ಮೀಡಿಯಂ ಉರಿನಲ್ಲೇ ಇಟ್ಟಿದ್ದೀನಿ ಈಗ ಸ್ಟವ್ನ. ಈಗ ನೋಡಿ, ಅಲ್ಲಲ್ಲಿ ಹಾಲಿನ ಪುಡಿ ಗಂಟಿದ್ರೆ ಎಲ್ಲ ಅದನ್ನು ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನು ನಾವು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕಬೇಕಿದಕ್ಕೆ. ಈಗ ಹಾಲಿಗೆ ನಾವು ಸಕ್ಕರೆನ ಹಾಕಿದ ನಂತರ ಹೀಗೆ ಮೊಗಚ್ತಾನೆ ಇರಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಾಡಬೇಕು. ತುಂಬ ಟೈಮ್ ಹಿಡಿಯುತ್ತೆ, ಇಲ್ಲ ಅಂತಂದರೆ ನಿಮಗೆ ಹಾಲು ಕುದಿ ಬೇಗ ಬರಲ್ಲ. ಆಮೇಲೆ ನೋಡಿ, ಈ ಥರ ಮೇಲೆ ಬರ್ತಾ ಇದೆಯಲ್ಲ ಹಾಲು, ಕೆಳಗಡೆ ಉಕ್ಕಿ ಚೆಲ್ಲೋಬಾರ್ದು. ಅದಕ್ಕೋಸ್ಕರ ಕೈಯಿಂದ ಈ ಥರ ಮೊಗಚಿಕೊಂಡು ಇದ್ದ ಹಾಗೇ ನೋಡಿ, ಅರ್ಧ ಗಂಟೆಗಳ ಕಾಲ ನಾನು ಹೀಗೆ ಮೊಗಸ್ತಾನೆ ಇದ್ದೆ. ಈಗ ಹೇಗೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಟೋಟಲ್ ಆಗಿ ಈ ಪೇಡ ಮಾಡಬೇಕಾದ್ರೆ 1-1/4 ಗಂಟೆಗಳ ಟೈಮ್ ಹಿಡಿಯುತ್ತೆ. ನೀವು ಈಗ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಕೂಡ ಮಾಡ್ಬೋದು. ಹಾಲೊಮ್ಮೆ ಕುದೀತು, ಆಮೇಲೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ಅನ್ನುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಬೋದು. ಸ್ಪ್ಯಾಚುಲದಿಂದ ನಾವು ಹೀಗೆ ತಿರುಗಿಸೋದನ್ನು ಸ್ಟಾಪ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ನಾನು ಆಗಾಗ ಹೇಳ್ತಾನೆ ಇರ್ತೀನಿ, ಮೀಡಿಯಂ ಫ್ಲೇಮ್ ಆಗಲಿ ಲೋ ಫ್ಲೇಮ್ ಆಗಲಿ ಇಟ್ಕೊಂಡ್ರೆ ಈ ಥರ ಸ್ವೀಟ್ ಎಲ್ಲ ಮಾಡಬೇಕಾದ್ರೆ ನಾವು ಜಾಸ್ತಿಯಾಗಿ ಇದರ ಮೇಲೆ ಅಟೆನ್ಷನ್ ಕೊಡಬೇಕಾಗುತ್ತೆ. ಅದು ತಳ ಹಿಡಿದ್ರೆ ಅಂತೂ ಮತ್ತೆ ಏನು ಮಾಡೋಕ್ಕೆ ಬರಲ್ಲ, ಅದು ಸ್ಮೆಲ್ ಬಂದುಬಿಡುತ್ತೆ ಆಮೇಲಿಂದ. ಅದಕ್ಕಾಗಿ ನೋಡಿ, ತುಂಬ ಕಾನ್ಸಂಟ್ರೇಷನಲ್ಲಿ ಇದನ್ನು ಮಾಡಬೇಕಾಗುತ್ತೆ. ಈಗಾಗಲೇ ನಾನು 1 ಗಂಟೆಗಳ ಕಾಲ ಕಾಯಿಸಿದ ನಂತರ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದೀಗ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೀಗ ಏನೋ 1/4 ಗಂಟೆಯಲ್ಲಿ ಪೇಡ ರೆಡಿ ಆಗುತ್ತೆ. ಹೀಗೆ ನಾವು ಮೊಗಸ್ತಾನೆ ಇದ್ದ ಹಾಗೆ ನೋಡಿ, ಅದು ಯಾವ ಥರ ಗಟ್ಟಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬೋದು. ಇನ್ನು ಇದಕ್ಕೆ ಬಾದಾಮ್ ಅಥವಾ ಪಿಸ್ತಾನೆಲ್ಲ ಹಾಕ್ಬೋದು. ನಾನಿಲ್ಲಿ ಕೇಸರಿಯನ್ನು ತಗೊಳ್ತಾ ಇದ್ದೀನಿ. ಮೇಲಿಂದ ಗಾರ್ನಿಷ್ ಮಾಡಬೇಕು ಅಂತ ನಾನು ಅದನ್ನು ಸ್ವಲ್ಪ ನೀರಷ್ಟೇ, 1 ಡ್ರಾಪ್ ಅಷ್ಟು ನೀರನ್ನು ಹಾಕಿ ಅದನ್ನು ಸೈಡಲ್ಲಿ ನೆನೆಯೋಕ್ಕಿಡ್ತೀನಿ. ಇನ್ನು ಇದಕ್ಕೆ ನಾನು ಫೈನ್ ಚಾಪ್ ಮಾಡಿದಂತಹ ಬಾದಾಮ್ ಆಮೇಲಿಂದ ಪಿಸ್ತಾನ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ಲಿದು. ಕೊನೆಯಲ್ಲಿ ಗಾರ್ನಿಷ್ ಹೇಗೂ ಮಾಡ್ತಾ ಇರ್ತೀವಲ್ಲ ನಾವು ಪೇಡ ಅಂದರೆ, ಹಾಗಾಗಿ ಇದನ್ನು ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬಿಡ್ಬೋದು. ಇನ್ನೀಗ 1/4 ಗಂಟೆಗಳ ಕಾಲ ನಾವು ಇದನ್ನು ಹೀಗೇ ಮೊಗಸ್ತಾನೆ ಇರಬೇಕು. ಕೊನೆಯ ಹಂತದಲ್ಲಿ ತಳ ಬಿಟ್ಕೊಂಡು ಬರುತ್ತೆ. ಇನ್ನು ಕೊನೆ ಹಂತದಲ್ಲಿ ನಾವು ತುಪ್ಪ ಆಗಲಿ ಏನನ್ನ ಹಾಕೋದು ಬೇಡ. ಅದರಲ್ಲಿ ಹಾಲಿನ ಅಂಶದಲ್ಲೇ ಸ್ವಲ್ಪ ತುಪ್ಪ ಬಿಟ್ಕೊಳ್ಳುತ್ತೆ, ಸೈಡೆಲ್ಲ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಮಿಲ್ಕ್ ಪೌಡ್ರ್ ಕೂಡ ನಾವು ಹಾಕಿರ್ತೀವಲ್ಲ, ಅದಕ್ಕಾಗಿ. ನಿಜವಾಗ್ಲೂ ಹೇಳ್ತೀನಿ, ಅಷ್ಟೇ ಚೆನ್ನಾಗಿ ಬಂದಿತ್ತು ಸ್ವೀಟ್. ತುಂಬಾ ಸಖತ್ ಟೇಸ್ಟಿಯಾಗಿತ್ತು. ಮನೆಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು, ಹಾಗಿತ್ತು. ಮೌತ್ ಮೆಲ್ಟಿಂಗ್ ಸ್ವೀಟ್ ಅಂತ ಹೇಳ್ಬೋದಿದು. ಮನೆಯಲ್ಲಿ ತುಪ್ಪ ಇಲ್ಲ, ನಮಗೆ ಬೇರೇನೂ ಪದಾರ್ಥಗಳಿಲ್ಲ ಅಂತ ಅಂದವಾಗ ಹಾಲು, ಸಕ್ಕರೆ ಆಮೇಲಿಂದ ಹಾಲಿನ ಪುಡಿ ಇದ್ದರೆ ಈ ಪೇಡನ ನೀವು ಮನೆಯಲ್ಲಿ ಮಾಡ್ಬೋದು ಸುಲಭವಾಗಿ. ಕಾಯಿಸೋದು 1/4 ಗಂಟೆಗಳ ಟೈಮ್ ಮಾತ್ರ ಹಿಡಿಯುತ್ತೆ ನಮಗೆ. ಇದೀಗಾಗಲೇ ಆಗಿದೆ, ಸೈಡಿಂದೆಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ತುಪ್ಪ ಸವರಿದ ಒಂದು ತಟ್ಟೆಯಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. 1/4 ಗಂಟೆಗಳ ಕಾಲ ಇದು ಹಾಗೇ ಆರಬೇಕು. ತಣ್ಣಗಾದ ನಂತರ ನಾವು ಇದನ್ನು ಸ್ವಲ್ಪ ನಾದ್ಕೊಂಡ ನಂತರ ಉಂಡೆಗಳನ್ನಾಗಿ ಮಾಡಿ ಪೇಡ ಮಾಡ್ಬೋದು. ಹಾಲನ್ನು ನಾನು ಕೆನೆ ಇಲ್ಲದೇ ಇರುವಂಥ ಹಾಲನ್ನು ತಗೊಂಡಿದ್ದೇನೆ. ಫ್ಯಾಟನ್ನು ತೆಗೆದಿರುವಂಥ ಹಾಲಾಗಿರುತ್ತೆ ಅದು. ಅದನ್ನು ಕಾಯಿಸೋದಕ್ಕೆ ಇಟ್ಟು ಇದನ್ನು ಪೇಡನ ಮಾಡ್ಕೊಳ್ಬೇಕು. ಈಗಾಗಲೇ ತಣ್ಣಗಾಗಿದೆ ಇದು. ತಣ್ಣಗಾದ ನಂತರ ನೋಡಿ, ಕೈಯಲ್ಲಿ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ, ಆ ಥರ ನಾದ್ಕೊಳ್ಬೇಕು. ನಿಮಗೆ ಬೇಕು ಅಂತಂದರೆ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಬೋದು.
ಇದನ್ನು ನಾವಿನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಡಬೇಕು. ಅದು ಅಲ್ಲೇ ಸೆಟ್ಲ್ ಆಗುತ್ತೆ, ಪೇಡ ಥರ ಶೇಪ್ಗೆ ಬರುತ್ತೆ. ನೀವೇನು ಅದನ್ನು ಕೈಯಿಂದ ಶೇಪ್ ಕೊಡಬೇಕಾದ ಅಗತ್ಯ ಇಲ್ಲ. ನೋಡಿ, ಇನ್ನಿದನ್ನು ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಯಾವ ಶೇಪ್ ಬೇಕು ನಿಮಗೆ ಆ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಆಯಿತು. ಕೈಗೆ ಇನ್ನೂ ಬೇಕಾದರೆ ಒಂದು ಸ್ವಲ್ಪ ಇನ್ನೂ ತುಪ್ಪನ ಸವರ್ಕೊಳ್ಬೋದು, ಅಂಟತ್ತೆ ಅಂತ ಅಂದರೆ. ಇನ್ನು ಈ ದೂದ್ ಪೇಡಾನ ಮಕ್ಕಳಾಗಲಿ ಹಿರಿಯರಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಪೇಡ ಪೇಡ ಅಂತ ಅಂದಾಗ ಅವರು ಬಾಯಲ್ಲಿ ನೀರು ಬರುತ್ತೆ ಅವಾಗ. ಇನ್ನು ಪೇಡದ ಇದು ಉಂಡೆ ಮಾಡಬೇಕಾದ್ರೆ ನೀವು ಯಾವ ಸೈಜ್ ಬೇಕಾದರೆ ಮಾಡ್ಕೊಳ್ಬೋದು ನಿಮ್ಮ ಇಷ್ಟದಲ್ಲಿ. ನಾನಿಲ್ಲಿ ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ. ನಾವು ಅದನ್ನು ಪೇಡ ಥರ ಪ್ರೆಸ್ ಮಾಡೋದು ಅಗತ್ಯ ಇಲ್ಲ, ಅದು ಅಲ್ಲಗೆ ಸೆಟ್ಲ್ ಆಗುತ್ತೆ. ನಾವೀಗ ಮೇಲಿಂದ ಗಾರ್ನಿಷ್ ಮಾಡ್ತೀವಲ್ಲ ಆವಾಗ ಸರಿಯಾಗಿ ಕೂತ್ಕೊಳ್ಳುತ್ತೆ. ನಾನು ಈಗಾಗಲೇ ಎಲ್ಲನ ಉಂಡೆಗಳನ್ನು ಮಾಡಿ ತಂದಿಟ್ಟಿದ್ದೀನಿ. ಇನ್ನು ಇದಕ್ಕೆ ನಾವು ಗಾರ್ನಿಷ್ ಮಾಡಬೇಕು ಮೇಲಿಂದ. ನಾವು ಆಗಲೇ ಕೇಸರಿನ ನೆನೆ ಹಾಕಿದ್ದೀವಲ್ಲ ನೀರಲ್ಲಿ, ಅದು ಈಗಾಗಲೇ ನೆಂದಿರುತ್ತೆ. ಅದನ್ನು ನಾವು ಈ ಥರ ಮೇಲೆ ಪೇಡದ ಮೇಲೆ ಇಟ್ಟರೆ ಗಾರ್ನಿಷ್ ಮಾಡ್ಬೋದು. ಮೊದಲಿಗೆ ಕೇಸರಿ ದಳನ ಒಂದೊಂದು ದಳನ ಇಟ್ಕೊಂಡು ಬರಬೇಕು. ಒಂದೊಂದಾಗಿ ಹೀಗೆ ಇಟ್ಕೊಂಡು ಬಂದ ನಂತರ ಅದರ ಮೇಲಿಂದ ಪಿಸ್ತಾ ಮತ್ತು ಬಾದಾಮನ್ನು ಫೈನ್ ಚಾಪ್ ಮಾಡಿರೋದನ್ನು ಕೂಡ ಮೇಲಿಂದ ಇಟ್ಕೊಂಡು ಗಾರ್ನಿಷ್ ಮಾಡಿಕೊಂಡು ಬರಬೇಕು. ಪೇಡ ಅಂದರೆ ಸ್ವೀಟ್ ಅಂದರೆ ಹಾಗೇನೆ ಅಲ್ವಾ, ಮಕ್ಕಳು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ಗೋಸ್ಕರ ಈ ಥರ ಗಾರ್ನಿಷನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಿಲ್ಕ್ ಪೇಡ ಅಥವಾ ದೂದ್ ಪೇಡ ರೆಸಿಪಿನ ನೋಡ್ಕೊಂಡು ಬಂದ್ರಿ ಅಲ್ಲ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲ ಕಡೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಸಹಕಾರಿಯಾಗತ್ತೆ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇನ್ನೊಂದು ಬಹಳನೇ ರುಚಿಕರವಾದ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವಂದನೆಗಳು.